ನಮಸ್ಕಾರ. ಸದಾನಂದ ಬಾಮ್ನಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಚಿಕ್ಕೋಡಿ ತಾಲೂಕಿನ ಅಂಕ್ಲಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜೂಜಾಟ ನಡೀತಾ ಇದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ನಾವು ಎಸ್ ಪಿ ಅವರ ಗಮನಕ್ಕೆ ನಿನ್ನೆ ಒಂದು ಫೇಸ್ಬುಕ್ಕದಲ್ಲಿ ವಿಡಿಯೋ ಮಾಡಿದ್ದು, ಅದನ್ನು ಗಮನಿಸಿ ಇವರು ಬಂದ್ ಮಾಡಿದಾರೋ ಬಿಡ್ತಾರೋ ಗೊತ್ತಿಲ್ಲ. DSP ಗೌಡರು ಕೂಡ ಹೇಳಿದ್ದು. ಇಲ್ಲಿ ಏನಾಗಿದೆ ಅಂತಂದರೆ, ಈ ಏನು ಜೂಜಾಟ ನಡೆಸ್ತಾ ಇದ್ದಾನೆ ಆತ ಮೀಟರ್ ಬಡ್ಡಿ ಅದನ್ನು ಕೂಡ ನಡೆಸ್ತಾ ಇದ್ದಾನೆ. ಅಮಾಯಕರ ಪಾಲಿಗೆ ಕಂಟಕಾಗಿದ್ದಾನೆ. ಸರ್ಕಾರ ಯಾಕೆ ಸುಮ್ಮ ಕೂತಿದೆ? ಸಾರ್ವಜನಿಕರು ಅನಿಸ್ತಾ ಇದ್ದಾರೆ. ಈತೇನು ಮಾಡ್ತಾನೆ, 4-5 ಗುಂಡಾಗಳನ್ನ ತೆಗೆದುಕೊಂಡು ನೇರವಾಗಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾನೆ. ಯಾರು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಯಾರು ಯೂಟ್ಯೂಬ್ದಲ್ಲಿ ವರದಿ ಮಾಡಿರ್ತಾರೆ, ಯಾರು ಫೇಸ್ಬುಕ್ಕದಲ್ಲಿ ವರದಿ ಮಾಡಿರ್ತಾರೆ, ನೇರವಾಗಿ ಯಾರ್ದೇನು ಭಯನೇ ಇಲ್ಲ. ಪಾಪ ಅವ್ರು ಕಂಪ್ಲೇಂಟ್ ಕೊಡೋದಿಲ್ಲ. ಅಂಕ್ಲಿ PSI ಕೇಳ್ತೇವೆ, ನೀವೇನು ಮಾಡ್ತಾಯಿದ್ರಿ? ಕಂಪ್ಲೀಟಾಗಿ ಬಂದಾಗಬೇಕು. ನಾಳೆ ನಾಡ್ದು ಯುಗಾದಿ ರಾತ್ರಿ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಅದು ಹೋಗಲಿ, ಜೂಜಾಟ ಬಂದ್ ಮಾಡ್ಬೋದು. ಮೀಟ್ರ್ ಬಡ್ಡಿ ಆಡ್ತಾ ಇದ್ದಾನಲ್ಲ ಇವ. 10,000 ಕೊಟ್ಟು 20,000 ಕೊಟ್ಟರೆ 1 ಲಕ್ಷ ವಸೂಲಿ ಮಾಡಿದಾನಲ್ಲ ಇವ. ಏನೂ ಕಾಗದ ಪತ್ರ ಏನಿಲ್ಲ. ತಗೋ 5 ಲಕ್ಷ ತಗೋ ಒಯ್ಯ, 20 ಲಕ್ಷ ತಗೋ ಒಯ್ಯ, 2 ಲಕ್ಷ ತೊಗೊಂಡು ಒಯ್ಯ, 10,000 ಒಯ್ಯ. ಕೇಳಂಗೂ ಇಲ್ಲ. 1-2 ಸಲ ಫೋನು ಮಾಡೋಂಗಿಲ್ಲ. ಈತನ ಫೋನಿಂದ ಅವನು ಫೋನ್ ಮಾಡೋಂಗಿಲ್ಲ. ನೇರವಾಗಿ ಮನೆಗೆ ಹೋಗಿ ದಾಡಿ ಹಾಕ್ತಾರೆ. ಈಗ ಒಂದು ಉದಾಹರಣೆ ನೋಡೋಣ. ಸಾಕಷ್ಟು ಉದಾಹರಣೆ ನಾವು ಹೇಳಬೇಕಾಗ್ತದೆ. ಅದು ಒಂದು ಉದಾಹರಣೆ ನೋಡೋಣ. ಮಾರುತಿ ಮಲ್ಲಪ್ಪ ಜೋಗಜೆ ಈತ 20,000 ಕೊಟ್ಟಿದ್ದ. ವಸೂಲಿ ಎಷ್ಟು ಮಾಡಿರು? ಅದು ಹಿಶೇಬನೇ ಇಲ್ಲ. ಕಬ್ಬಿನ ಬಿಲ್ ಬಂತು. ಆ ಕಬ್ಬಿನ ಬಿಲ್ ಚೆಕ್ ಇವ್ರು ತೊಗೊಂಡು ಹೋಗ್ತಾರೆ ಬ್ಯಾಂಕಿಗೆ. ಅವರೆಲ್ಲ ಕಟ್ ಮಾಡ್ಕೊಂಡು ಇವ್ರಿಗೆ ಕೊಡ್ತಾರೆ. ಏನಿದು? ಕಳೆದ ಅನೇಕ ವರ್ಷಗಳಿಂದ ಮಾಡ್ತಾಯಿದ್ದಾನೆ. ಹಾಲಿನ ಡೇರಿ ಇಟ್ಕೊಂಡಿದ್ದಾನೆ ಈತ. ಗುಂಡಾಗಿರಿ, ದೊಡ್ಡ ಗುಂಡಾಗಿರಿ. ಈತನ ಗುಂಡಾಗಿರಿಗೆ ನೀವು ಯಾಕೆ ಸಪೋರ್ಟ್ ಕೊಡಾಯ್ತೀರಿ? ಊರಾಗೇನು ಜನ ಸಿರ್ಸೆಟ್ಟವ್ರೆ, ನೀವು ಯಾಕೆ ಬೆಂಬಲ ಕೊಡ್ತಾಯಿದ್ರಿ? ಸುರೇಶ್ ಕೋರೆ ಅವರು ಶಾಂತ ಇದ್ದಾರೆ, ಮತ್ತೊಬ್ಬ ಯಾರೋ ಒಡ್ಡಾರವರು. ನೀವು ಯಾಕೆ ಅವ್ರಿಗೆ ಸಪೋರ್ಟ್ ಕೊಡ್ತಾಯಿದ್ರಿ? ಇಂಥ ವ್ಯಕ್ತಿಗಳಿಗೆ ನೀವು ಸಪೋರ್ಟ್ ಕೊಡ್ತೀರಿ? ಗಣೇಶ್ ಹುಕ್ಕೇರಿ MLA, ನೀವು ಈತನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿದ್ರು. ನೀವೇನು ಮಾಡಿಲ್ಲ, ಆದರೆ ಅಲ್ಲಿ ಜನ ಗ್ರಾಮ ಪಂಚಾಯತಿ ಮೆಂಬರ್ ಮಾಡಿರ್ತಾನೆ. ಅಂದರೆ ಈತ ಎಷ್ಟು ಅವ್ಯವಹಾರ ಮಾಡಿದ್ರೆ ಸುಮ್ಮನೆ ಇದ್ದಾರೆ ಜನ. ಯಾಕಂದರೆ ದಾದಾಗಿರಿ, ಗುಂಡಾಗಿರಿ ಅಂದರೆ ಮೀಟ್ರ್ ಬಡ್ಡಿಯಲ್ಲಿ ಹಿತಾಸಕ್ತಿಯಿಂದ ನೀವು ದಾಖಲೆ ಮಾಡ್ಬೋದಲ್ಲ. ಪೊಲೀಸ್ ಠಾಣೆಯಲ್ಲಿ ಸುಮೋಟೋ ಪ್ರಕರಣ ದಾಖಲೆ ಮಾಡ್ಬೋದಲ್ಲ. ರಾಮರಾಜನ್ ಅವ್ರು ಕೇಳ್ತೇವೆ SP ಅವರಿಗೆ, ನೀವು ಇಂಥವ್ರ ಮೇಲೆ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಬೇಕು. ನೀವೇನು ಹೇಳಿದ್ರಿ? ಯಾರಾದರೂ ಇಂಥ ವ್ಯವಹಾರ ಮಾಡಿದ್ರೆ ನಿಖರವಾಗಿ ಸ್ಪಷ್ಟವಾಗಿ ತಿಳಿಸಿ ನಾವು ಅರೆಸ್ಟ್ ಮಾಡ್ತೇವೆ. ಎನ್ಕ್ವೈರಿ ಮಾಡಲ್ಲ, ಎಲ್ಲ ಕಡೆ ಗೊತ್ತಾಗ್ತದೆ. ನೀವು ಎನ್ಕ್ವೈರಿ ಮಾಡಿದರೆ ಈತ ಸಿಕ್ಕಿ ಹಾಕ್ಕೊಳ್ತಾನೆ. ಪ್ರತಿಯೊಬ್ಬರ ಮೇಲೆ ಅತ್ಯಾಚಾರ, ಪ್ರತಿಯೊಬ್ಬರ ಮೇಲೆ. ಎಮ್ಮೆ ಇದ್ದರೆ ಎಮ್ಮೆ ತೊಗೊಂಡು ಹೋಗ್ತಾರೆ, ಆಕಳ ಇದ್ದರೆ ಆಕಳ ತೊಗೊಂಡು ಹೋಗ್ತಾರೆ, ಧಮಕಿ ಹಾಕ್ತಾರೆ, ಆಡ ತೊಗೊಂಡು ಹೋಗ್ತಾರೆ. ಯಾರೂ ಇಲ್ಲ. ಅದರ 2-3 ಗುಂಡಾಗಳದ, ಅವ್ರ ಮೇಲೆ ಪೂರ್ಣ ಆ್ಯಕ್ಷನ್ ತಗೋರಿ. ಅವ್ರು ಯಾವಾಗ ಏನು ಮಾಡ್ತಾರೆ ಹೇಳಕ್ಕೆ ಬರೋಂಗಿಲ್ಲ. ಯಾವುದೂ ಸಾಕ್ಷಿ ಉಳಿಸಂಗಿಲ್ಲ. ಒಂದು ಫೋನ್ ಮಾಡ್ತಾರೆ ಅವರು. ಫೋನ್ ಮಾಡ್ರು ಯಾರು ಅವ್ರು ಫೋನ್ ಮಾಡೋಂಗಿಲ್ಲ, ಬೆಂಬಲಿಗೆ ಫೋನ್ ಮಾಡೋಂಗಿಲ್ಲ. ಯಾವ ಸಿಕ್ಕಿ ಹಾಕ್ಕೊಂಡಿರ್ತಾರೆ ಅವನ ಕಡೆಯಿಂದ ನಮಗೆ ಫೋನ್ ಮಾಡಿಸ್ತಾರೆ ಅವರು. ಅಂದರೆ ಇಲ್ಲೂ ಕೂಡ ಸಿಗಂಗಿಲ್ಲ ಅವರು. ಮತ್ತು ಪಾಪ ಇವರ ಆಡಿಯೋ ತೊಗೊಂಡ್ರೆ ಆಡಿಯೋನೂ ತೊಗೊಂಗಿಲ್ಲ ಪಾಪ ಅನಿಸ್ತಾರೆ. ಹೀಗಾಗಿ ಈತನನ್ನು ಆದಷ್ಟು ಬೇಗನೆ ಬಂಧನ ಮಾಡಬೇಕು. ನಿನ್ನೆ ನಾವು ಫೇಸ್ಬುಕ್ಕದಲ್ಲಿ ಸಂಪೂರ್ಣವಾದ ವರದಿಯನ್ನು ಮಾಡಿದ ನಂತರ ಒಂದು ಮನೆಗೆ ಹೋಗ್ತಾನೆ, ಗುಂಡಾಗಿರಿ ಮಾಡ್ತಾರೆ ಅವರು 4 ಜನ. ಮತ್ತೊಬ್ಬ ಯಾವ ಎಕ್ಸ್ ಆರ್ಮಿ ಮ್ಯಾನ್ ಅಂತಂದ್ರೆ ಅವ್ನು ನೀತಿ ನ್ಯಾಯನ ಹೇಳಿಕೊಟ್ಟಿಲ್ಲ. ಏನು ಮಿಲ್ಟ್ರಿಯಲ್ಲಿ ಹೋಗಿ ಇದನ್ನು ಮಾಡಿದರೆ ನಾವು ಯಾರು ಪರಲ್ಲ, ಯಾರ ವಿರುದ್ಧ ಅಲ್ಲ. ಯಾರು ಸಮಾಜಕ್ಕೆ ಘಾತಕ ಶಕ್ತಿಗಳಿದ್ರೆ ಅವರ ವಿರುದ್ಧ ನಾವು ಹೋರಾಟ ಮಾಡೋರು. ಅವು ಏನೇನೋ ಬೇರೆ ಏನೋ ಕಾರಣ ಕೊಡ್ತಾನೆ. ಸಾಕ್ಷಿ ಸಮೇತ ಈತ ಸಿಗೋದಿಲ್ಲ. ಪೊಲೀಸರಿಗೆ ಏನು ಬೇಕು? ಸಾಕ್ಷಿ ಬೇಕು. ಆದರೆ ಗುಂಡಾಗಿರಿ ಮಾಡಿದ ಸಾಕ್ಷಿ ಇರ್ತೈತಲ್ಲ, ಮನೆಗೆ ಹೋಗಿ ಕೇಳಿದ ಸಾಕ್ಷಿ ಇರ್ತೈತೆ, ಕೊಟ್ಟ ಸಾಕ್ಷಿ ಇರ್ತೈತೆ. ಕರೆಸ್ರಿ, ಆತನ ಕರೆಸಿ ಎನ್ಕ್ವೈರಿ ಮಾಡ್ಬೇಕಂತ ನಾವು ಕೇಳ್ಕೊತೇವೆ. ಗೌಡರವ್ರು ಕರೆಸ್ಬೋದು, ಅಥವಾ CPI ಕರೆಸ್ಬೋದು, PSI ಕರೆಸ್ಬೋದು, ಅಥವಾ ರಾಮರಾಜನ್ ಅವ್ರ ಗಮನಕ್ಕೆ ನಾವು ರಾಮರಾಜನ್ ಗಮನಕ್ಕೆ ನಾವು ಈ ವಿಷಯವನ್ನು ತರ್ತಾ ಇದ್ದೇವೆ. ನಾಳೆ ಮತ್ತೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಚವಾಗಲಿ. ನಮಸ್ಕಾರ.